ಆಮೇಲೆ ಕ್ಯಾಸ್ಟ್ ವಿಚಾರವಾಗಿ ನಿಮ್ಮನ್ನ ಒಂದ್ ಮಾಡಕ್ ಬಿಡಲ್ಲ. ಜಗದಲ್ಲಿದ್ದೇ ಇದೆ ಜಾತಿ ಜಾತಿ ಕಲಹ. ಕ್ಯಾಸ್ಟ್ ಬೇರೆ ಅನ್ನೋದಕ್ಕೆ ಆಗದೇ ಇಲ್ಲ, ಬೇಡ, ನಿನ್ನ ಬೇಕಾದ್ರೆ ಸಾಯಿಸ್ತೀವಿ, ಅವ್ರ ಜೊತೆ ಕಳ್ಸಲ್ಲ. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದೆ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಪ್ರೇಮಿಗಳು ಭಯಭೀತರಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಜಾತಿ ಕಾರಣಕ್ಕೆ ಜೀವ ಬೆದರಿಕೆ ಇದೆ ಎಂದು ಆರೋಪಿಸುವ ಪ್ರೇಮಿಗಳು ಮದುವೆಗೂ ಮುನ್ನವೇ ರಕ್ಷಣೆ ಕೋರಿ ಚಿತ್ರದುರ್ಗ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಚಿತ್ರದುರ್ಗ ಮೂಲದ ಆಟೋ ಚಾಲಕ ಮನೋಹರ್ ಹಾಗೂ ಪರಶುರಾಂಪುರ ಮೂಲದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿನಿ ದಿವ್ಯಾ ಕಳೆದ 2 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು ಮದುವೆಯಾಗಲು ನಿರ್ಧರಿಸಿದ್ದಾರೆ. ಆದರೆ ಈ ಸಂಬಂಧಕ್ಕೆ ದಿವ್ಯಾ ಮನೆಯವರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದು ಕೊಲೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಪ್ರೇಮಿಗಳು ಆರೋಪಿಸಿದ್ದಾರೆ. ಇತ್ತೀಚೆಗೆ ನಡೆದ ಹುಬ್ಬಳ್ಳಿ ಮರ್ಯಾದೆ ಹತ್ಯೆ ಪ್ರಕರಣದಿಂದ ಆತಂಕಗೊಂಡಿರುವ ಮನೋಹರ್ ಮತ್ತು ದಿವ್ಯಾ ತಮ್ಮ ಜೀವಕ್ಕೆ ಅಪಾಯವಿದೆ ಎಂದು ಹೇಳಿ ನೇರವಾಗಿ ಎಸ್ಪಿ ರಂಜಿತ್ ಕುಮಾರ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ನಾವು ಮದುವೆಯಾಗಲು ನಿರ್ಧರಿಸಿದ್ದೇವೆ, ದಯವಿಟ್ಟು ನಮಗೆ ಪೊಲೀಸ್ ರಕ್ಷಣೆ ನೀಡಬೇಕು ಎಂದು ಪ್ರೇಮಿಗಳು ಎಸ್ಪಿ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಪ್ರೇಮಿಗಳ ಮನವಿಯನ್ನು ಸ್ವೀಕರಿಸಿರುವ ಎಸ್ಪಿ ರಂಜಿತ್ ಕುಮಾರ್ ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಜಾತಿ ಆಧಾರಿತ ವಿರೋಧ, ಮರ್ಯಾದೆ ಹತ್ಯೆಯ ಭೀತಿ ಮತ್ತು ಪ್ರೇಮಿಗಳ ಸುರಕ್ಷತೆ ಕುರಿತು ಈ ಘಟನೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದು ಯುವ ಜನರಲ್ಲಿ ಆತಂಕ ಮೂಡಿಸಿದೆ. ಪ್ರೀತಿಸಿ ಮದುವೆಯಾಗಲು ನಿರ್ಧರಿಸಿದವರಿಗೂ ರಕ್ಷಣೆ ಬೇಕಾದ ಸ್ಥಿತಿ ನಿರ್ಮಾಣವಾಗಿರುವುದು ಸಮಾಜದ ಮುಂದಿರುವ ದೊಡ್ಡ ಪ್ರಶ್ನೆಯಾಗಿ ಪರಿಣಮಿಸಿದೆ. ನಾವು 1 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಅವ್ರ ಅಪ್ಪ ಅಮ್ಮಗೂ ಸಮೇತ ಹೇಳಿದ್ವಿ. ನಮ್ಮದು ಇದೇ ಚಿತ್ರದುರ್ಗ, ಇವರದು ಪರಶುರಾಂಪುರ. ನಾನು ಲವ್ ಮಾಡ್ತಿರೋ ಹುಡುಗಿದ್ದು. ಅವ್ರ ಅಪ್ಪ ಅಮ್ಮಗೂ ಸಮೇತ ಹೇಳಿದ್ವಿ ಒಂದ್ಸಲಿ. ಅವರು ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ರು. ಆಮೇಲೆ ಕ್ಯಾಸ್ಟ್ ವಿಚಾರವಾಗಿ ನಿಮ್ಮನ್ನು ಒಂದು ಮಾಡೋಕ್ಕೆ ಬಿಡಲ್ಲ, ಹಂಗೆ ಹೆಂಗೆ ಅಂತೇಳ್ಬಿಟ್ಟು ದೂರ ಮಾಡಿ ಕಳಿಸಿದ್ರು. ಮತ್ತು ಇವಾಗ ಅವಳನ್ನೇ ಮದುವೆ ಆಗ್ಬೇಕಂತ ನಾನು ಕರ್ಕೊಂಬಂದೆ. ಈಗ ಅವರು ಅದೇ ಜಾತಿ ವಿಚಾರವಾಗಿ ನಿಮಗೆ ಕೊಲೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇದನ್ನು ಮಾಡ್ತಾ ಇದ್ದಾರೆ. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ, ಅವ್ರು ಕಾಲೇಜಿಗೆ ಹೋಗೋರು. ಅವರು ಹಂಗಾಗಿ ಲವ್ ಮಾಡಿ ಮದುವೆ ಆಗಿ ಅವ್ರು ಓದ್ತಾ ಇದ್ದಾರೆ, BSc ನರ್ಸಿಂಗ್ ಮಾಡ್ತಾ ಇದ್ದಾರೆ. ನಾನು ಆಟೋ ಡ್ರೈವರು. ಇನ್ನು ಇವಾಗ ಮದುವೆ ಆಗಬೇಕು. ಇಲ್ಲ, ಆಗಿಲ್ಲ ಇನ್ನು. ಯಾಕೆ, ಯಾವ ವಿಷಯಕ್ಕೆ ಅವರು ವಿರೋಧ ಮಾಡ್ತಿರೋದು? ಜಾತಿ ವಿಚಾರವಾಗಿ. ಈಗ ಮುಂದೆ ಏನಾಗ್ತದೆ? ಬೆದರಿಕೆ ಆಗ್ತದಲ್ಲ? ಹಾಂ, ಬೆದರಿಕೆ ಆಗ್ತಾ ಇದ್ದಾರೆ. ನಿನ್ನನ್ನು ನಿಮ್ಮ ಮನೆಗಳಾರನು ಆ ಹುಡುಗಿನೂ ಅಂದರೆ ನಮ್ಮ ಮದುವೆ ಆಗೋ ಹುಡುಗಿನೂ ಜೀವಂತವಾಗಿ ಉಳಿಸಲ್ಲ ಅಂತೇಳಿ ಬೆದರಿಕೆ ಆಗ್ತಾ ಇದ್ದಾರೆ. ಅದೇ ಹಿಂಗೆ ಜೀವ ಬೆದರಿಕೆ ಆಗ್ತಾಯಿರಲ್ಲ, ಹಂಗಾಗಿ ನಮಗೆ ರಕ್ಷಣೆ ಬೇಕು ಅಂತ ಕೇಳೋಕ್ಕೆ ಬಂದಿದ್ದೀನಿ. ನಾವು 1.5 ವರ್ಷದಿಂದ ಇಷ್ಟಪಡ್ತಿದ್ವಿ. ಅವ್ರು ಆಟೋ ಹೊಡಿತಿದ್ರು, ನಾನು ಕಾಲೇಜಿಗೆ ಹೋಗ್ತಿದ್ದೆ. ಮನೆಗೂ ಹೇಳಿದ್ದೆ ಇಷ್ಟಪಡ್ತಿದ್ದೀನಿ ಹಿಂಗೆ ಅಂತ. ಅವ್ರು ಬೇರೆ ಕ್ಯಾಸ್ಟ್, ನಮ್ಮದು ಬೇರೆ ಕ್ಯಾಸ್ಟ್ ಅಂತೇಳಿ ಬೇರೆ ಕ್ಯಾಸ್ಟ್ ವಿಚಾರಕ್ಕೆ ಬೇರೆ ಮಾಡೋಕ್ಕೆ ನೋಡಿದ್ರು. ಮತ್ತು ಕಾಲೇಜಿಗೂ ಕಳಿಸ್ತೀವಿ ಅದು ಇದು ಅಂತಂದೇಳಿ ಇವನ ಹತ್ರ ಸುಳ್ಳು ಹೇಳಿ ಮತ್ತೆ ಹೋಗೋಕ್ಕೆ ಹೇಳಿದ್ರು. ಮತ್ತು ನಾನು ಇಲ್ಲ ಅವನೇ ಬೇಕಂತೇಳಿ ಇವ್ನು ಫೋರ್ಸ್ ಮಾಡಿ ನಾನು ಕರ್ಕೊಬಂದೆ. ಇವಾಗ ನೋಡಿದ್ರೆ ಹುಡುಕ್ತಿದ್ದಾರೆ, ಎಲ್ಲ ಕಡೆ ಹುಡುಕ್ತಿದ್ದಾರೆ. ಯಾಕೆ ಮನೆ ಬಿಟ್ಟು ಬಂದ? 3 ದಿನ ಆಯಿತು. ಮದುವೆ ಆಗ್ಬೇಕಂತಲೇ ಬಂದಿದ್ದು. ಮದುವೆ ಆಗೋಕ್ಕೆ ಇವಾಗ ಮೊನ್ನೆ ಬೇರೆ ಕ್ಯಾಸ್ಟ್ ಅಂತಲೇ ಹುಬ್ಳಿಯಲ್ಲಿ ಮದುವೆ ಆದರೂ ಅವ್ರ ತಂದೆ ಹೋಗಿ ಅವರಿಗೆ ಸಾಯಿಸಿರೋದು ಹಂಗೆಲ್ಲ ಮಾಡಿದ್ದಾರೆ. ಅದಕ್ಕೆ ನಮಗೆ ಇವಾಗ ಹೋಗಿ ಮದುವೆ ಆಗಿ ಯಾವುದೇ ರಕ್ಷಣೆ ಇಲ್ದಂಗೆ ಇರೋಕ್ಕಾಗಲ್ಲ. ಎಲ್ಲಿಗೋದ್ರೂ ಅವ್ರು ಇರೋಕ್ಕೆ ಬಿಡ್ತಿಲ್ಲ. ಇವ್ರ ಮನೆ ಹತ್ರ ಹೋಗಿ ಎದುರಿಸೋದು, ಅವರೆಲ್ಲೇ ಇದ್ರೂ ನಾವು ಬಿಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಜೀವ ಬೆದರಿಕೆ ಆಗ್ತಿದ್ದಾರೆ, ನೀವು ಎಲ್ಲಿದ್ದರೂ ಬಿಡಲ್ಲ, ನಾವು ಬದುಕಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಅದೇ ನನ್ನ ಬಿಡಲ್ಲ ಇವನು ಬಿಡಲ್ಲ ಅಂತ ಹೇಳ್ತಿದ್ದಾರೆ ಅವರು. ಯಾರಿಂದ ಇದು ಭಯ? ನಮ್ಮ ಮನೆಯವರಿಂದ, ನಮ್ಮ ಸಂಬಂಧಿಕರಿಂದ. ತಂದೆ ತಾಯಿಗಳು, ಸಂಬಂಧಿಕರು, ಇಡೀ ಊರಿಂದನೇ ವಿರೋಧ. ಯಾವ ಕಾರಣಕ್ಕೆ? ಕ್ಯಾಸ್ಟ್ ಬೇರೆ ಅನ್ನೋದಕ್ಕೆ. ನಾವು ಗೊಲ್ರು, ಅವರು SC ಅಂತಂದೇಳಿ ಆಗದೇ ಇಲ್ಲ, ಬೇಡ, ನಿನ್ನ ಬೇಕಾದ್ರೆ ಸಾಯಿಸ್ತೀವಿ, ಅವ್ರ ಜೊತೆ ಕಳ್ಸಲ್ಲ ಅನ್ನೋ ಇದು ಕೂತಿದ್ದಾರೆ ಅವರು. ನೀವು ಅವ್ರಿಗೆ ಏನು ಹೇಳಿದ್ರಿ? ಏನು ಹೇಳಿಲ್ಲ. ಮದುವೆ ಆದರೆ ಇಷ್ಟಪಟ್ಟರೆ ಅದು ಅವನ ಜೊತೆಗೆ ಅಂತಲೇ ಹೇಳಿದ್ದೀನಿ, ಗಲಾಟೆ ಮಾಡಿದ್ದೀನಿ. ಅವ್ರು ಇಲ್ಲ, ಬೇಕಾದ್ರೆ ನಿನ್ನ ಸಾಯಿಸ್ತೀನಿ, ಅವ್ನು ಕಳ್ಸಲ್ಲ. ಅದೇ ಈ ಥರ ಮದುವೆ ಆಗ್ತಿದ್ದೀವಿ. ಮನೆಯವರಿಂದ
ಬೆದರಿಕೆ ಆಗ್ತಿದ್ರೆ ನಮಗೆ ರಕ್ಷಣೆ ಬೇಕು ಅಂತ ಕೇಳ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.